ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾವು ಮತ್ತೆ ಟಾಕ್ ಬ್ಯಾಕ್ ಬಗ್ಗೆ ಮಾತಾಡೋಣ. ಇಂದಿನ ಟ್ಯೂಟೋರಿಯಲಲ್ಲಿ ನಾನು ಟಾಕ್ ಬ್ಯಾಕಲ್ಲಿ ಯಾವ್ಯಾವ ರೀತಿ ಜೆಸ್ಚರ್ಸನ್ನು ಇಟ್ಕೊಂಡಿದ್ದೀನಿ ಮತ್ತು ರೀಡಿಂಗ್ ಕಂಟ್ರೋಲ್ಸನ್ನು ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ನಿಮಗೆಲ್ಲರೂ ಗೊತ್ತಿರ್ಬೋದು, ಲೇಟೆಸ್ಟ್ ಟಾಕ್ ಬ್ಯಾಕ್ 9.1ನಲ್ಲಿ ನಾವು ರೀಡಿಂಗ್ ಕಂಟ್ರೋಲ್ಸ್ನ ಮತ್ತು ಜೆಸ್ಚರ್ಸನ್ನು ಕಸ್ಟಮೈಸ್ ಮಾಡ್ಕೊಬೋದು. ಆಮೇಲೆ ಟಾಕ್ ಬ್ಯಾಕ್ ಮೆನ್ಯೂನ ಕೂಡ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ಟ್ಯೂಟೋರಿಯಲಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ. ಯಾರು ಹಿಂದಿನ ಟ್ಯೂಟೋರಿಯಲ್ ಕೇಳಿಲ್ಲ ಟಾಕ್ ಬ್ಯಾಕ್ 9.1 ಬಗ್ಗೆ, ಅವರು ಆ ಟ್ಯೂಟೋರಿಯಲನ್ನು ಕೇಳಿ, ಆಗ ನಿಮಗೆ ಈ ಟ್ಯೂಟೋರಿಯಲ್ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಹಿಂದೆ ಟಾಕ್ ಬ್ಯಾಕ್ ಮೆನ್ಯೂ ಆಮೇಲೆ ಈ ರೀಡಿಂಗ್ ಕಂಟ್ರೋಲ್ಸ್ ಇದರಲ್ಲೆಲ್ಲ ಅವ್ರು ಏನು ಕೊಟ್ಟಿದ್ದಾರೋ ಆ ಆಪ್ಷನ್ನು ಇರ್ತಾ ಇತ್ತು. ಅದಕ್ಕೆ ನಾವು ಏನಾದರೂ ಬೇಕಾದರೆ ತೆಗೆದಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಟಾಕ್ ಬ್ಯಾಕಲ್ಲಿ ತುಂಬ ಕಸ್ಟಮೈಸ್ ಮಾಡ್ಕೊಳ್ಳೋಂಥ ಆಪ್ಷನ್ ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಇದೆ. ಸೊ ಇದರಲ್ಲಿ ನಾನು ನನ್ನ ಮೊಬೈಲಲ್ಲಿ ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದರಿಂದ ನಿಮ್ಗೊಂದು ಹೆಲ್ಪ್ ಆಗ್ಬೋದು ಟಾಕ್ ಬ್ಯಾಕ್ನ ಯಾವ ರೀತಿ ಈಸಿಯಾಗಿ ಯೂಸ್ ಮಾಡೋದು ಅಂತ. ಸೊ ಈ ಟ್ಯೂಟೋರಿಯಲ್ ಕೇಳಿದ ನಂತರ ನೀವು ನಾನು ಸೆಟ್ ಮಾಡಿದಾಗೆ ಮಾಡ್ಕೊಬೇಕು ಅಂತ ಇಲ್ಲ. ಈ ಟಾಕ್ ಬ್ಯಾಕ್ ಕಸ್ಟಮೈಸೇಷನ್ನ ಸಂಪೂರ್ಣವಾದ ಯೂಟಿಲೈಸೇಷನ್ನ ನಾವು ಯಾವ ರೀತಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗೆ ಕೊನೆಯಲ್ಲಿ ಈ ಹೊಸ ಟಾಕ್ ಬ್ಯಾಕಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪಾಸಿಬಲ್ ಸೊಲ್ಯೂಷನ್ಸ್ ಏನೇನು ಅನ್ನೋದನ್ನ ಕೂಡ ನೋಡೋಣ. ಸುಮಾರು ಜನ ಸುಮಾರು ಥರ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀರಾ ಟಾಕ್ ಬ್ಯಾಕ್ ಬಗ್ಗೆ. ಅದಕ್ಕೆ ಸೊಲ್ಯೂಷನ್ನ ಹುಡುಕೋಂಥ ಪ್ರಯತ್ನ ಮಾಡೋಣ. ಹಾಗಾದರೆ ತಡ ಮಾಡದೆ ಹಿಂದಿನ ಟ್ಯೂಟೋರಿಯಲನ್ನು ಶುರು ಮಾಡೋಣ ಫ್ರೆಂಡ್ಸ್. ಈಗ ಮೊದಲಿಗೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಹೋಗ್ತೀನಿ. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್. Talk back settings. Navigate up button. ಸೊ ಫ್ರೆಂಡ್ಸ್, ಈಗ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಅಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ Talk back new feature audio, text, verbosity, speak passwords, sound and vibe controls, customize gestures, customize menus, ಕಸ್ಟಮೈಸ್ ಮೆನ್ಯೂ ಒಳಗಡೆ ಹೋಗ್ತೀನಿ ಫಸ್ಟು. customize menus. Customize menus. Customize talkback menu. To use the talkback menu, swipe down, then right. ಸೊ ಫ್ರೆಂಡ್ಸ್, ಈಗ ಕಸ್ಟಮೈಸ್ ಟಾಕ್ ಬ್ಯಾಕ್ ಮೆನ್ಯೂ ಅಂತಂದರೆ ಟಾಕ್ ಬ್ಯಾಕ್ ಮೆನ್ಯೂವಲ್ಲಿ ನಮಗೆ ಯಾವ್ಯಾವ ಆಪ್ಷನ್ ಬೇಕು, ಯಾವ ಆಪ್ಷನ್ ಬೇಡ ಅಂತ ಇಟ್ಕೋಬೋದಲ್ಲ. ಸೊ ಇದರಲ್ಲಿ ನೋಡೋಣ ನಾವು ಯಾವ ಆಪ್ಷನ್ ಇಟ್ಕೋಬೇಕು, ಯಾವ್ದ್ಯಾವ್ದು ಬೇಡ ಅಂತ. ಸೊ ಇದ್ರೊಳಗಡೆ ಹೋಗ್ತೀನಿ ಈಗ. Customize talkback menu. Navigate up button. ಸೊ ಟಾಕ್ ಬ್ಯಾಕ್ ಮೆನ್ಯೂ ನಿಮಗೆಲ್ಲ ಗೊತ್ತೇ ಇರ್ಬೋದು. ಸ್ವೈಪ್ ಅಪ್ ಆ್ಯಂಡ್ ರೈಟ್ ಅಥವಾ ಡೌನ್ ಆ್ಯಂಡ್ ರೈಟ್. ಲೋಕಲ್ ಕಾಂಟೆಕ್ಸ್ಟ್ ಮೆನ್ಯೂ ಮತ್ತು ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನ್ಯೂ ಎರಡೂ ಇಲ್ಲ ಈಗ. ಸೊ ಎರಡನ್ನೂ ಈಗ ಒಂದೇ ಮೆನ್ಯೂ ಮಾಡಿದ್ದಾರೆ. ಇದಕ್ಕೆ ಹೆಸರು ಟಾಕ್ ಬ್ಯಾಕ್ ಮೆನ್ಯೂ ಅಂತ ಮಾಡಿದ್ದಾರೆ. ಸೊ ಈ ಟಾಕ್ ಬ್ಯಾಕ್ ಮೆನ್ಯೂ ಅಲ್ಲಿ ನಾವು ಏನೇನು ಇಟ್ಕೊಬೋದು? Customized actions for current item. Heading. Ticked. Tick box. Actions. Shows when custom actions exist for the current item. ಆಕ್ಷನ್ಸ್ ಇದು ಇರಲಿ ಫ್ರೆಂಡ್ಸ್, ಇದು ಬೇಕಾಗತ್ತೆ. Ticked. Tick box. Editing options. Copy. Paste. Select and more. Shows when you select the text box. ಎಡಿಟಿಂಗ್ ಆಪ್ಷನ್ಸ್ ಇದು ಕೂಡ ಇರಲಿ ಫ್ರೆಂಡ್ಸ್. Ticked. Tick box. Links. Open links within a focused item. ಲಿಂಕ್ಸ್ ಇದು ಕೂಡ ಇರಲಿ. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಇಂದ ಲಿಂಕ್ಸ್ ಓಪನ್ ಮಾಡೋದಕ್ಕೆ ಬೇಕಾಗತ್ತೆ. Not ticked. Tick box. Page navigation. ಪೇಜ್ ನ್ಯಾವಿಗೇಷನ್ ಬೇಡ ನಮಗೆ. Ticked. Tick box. Add or edit labels. ಸೊ ಇದು ಅನ್ಲೇಬಲ್ಡ್ ಬಟನ್ಸನ್ನು ಲೇಬಲ್ ಮಾಡೋದಕ್ಕೆ ಯೂಸ್ ಆಗೋಂಥ ಆಪ್ಷನು. ಇದು ಕೂಡ ಟಿಕ್ ಇರಲಿ. ಯಾಕೆ ಅಂತಂದರೆ ಯಾವುದಾದ್ರು ಅನ್ಲೇಬಲ್ಡ್ ಬಟನ್ ಇದ್ದಾಗ ಅದೇನು ಅಂತ ತಿಳ್ಕೊಂಡು ಲೇಬಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವರ್ಬಾಸಿಟಿಯಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು ಅನೌನ್ಸ್ ಐ ಡಿ ಫಾರ್ ಅನ್ಲೇಬಲ್ಡ್ ಬಟನ್ಸ್ ಅಂತ. ಅದು ಆನ್ ಮಾಡ್ಕೊಳ್ಳೋದ್ರಿಂದ ಮೆಜಾರಿಟಿ ಆಫ್ ದ ಅನ್ಲೇಬಲ್ಡ್ ಬಟನ್ಗಳೆಲ್ಲ ಲೇಬಲ್ ಆಗುತ್ತೆ. ಬಟ್ ಆದರೂ ಕೂಡ ಕೆಲವೊಂದು ಸಲ ಇದು ಬೇಕಾಗ್ಬೋದು. ಇದು ಇರಲಿ. ಆಮೇಲೆ ಇನ್ನೊಂದೇನು ಅಂತಂದರೆ ಬರೀ ಅನ್ಲೇಬಲ್ಡ್ ಬಟನ್ ಮೇಲೆ ಫೋಕಸ್ ಇದ್ದಾಗ ಮಾತ್ರ ನಮಗೆ ಈ ಆಪ್ಷನ್ ಬರೋದ್ರಿಂದ ಅಷ್ಟೇನು ಡಿಸ್ಟರ್ಬೆನ್ಸ್ ಅನ್ಸಲ್ಲ. ಸೊ ಇದಿರಲಿ. Navigation. Heading. Not ticked. Tick box. Navigation. Read by character, word, lines and more. ಸೊ ಈ ನ್ಯಾವಿಗೇಷನ್ದು ನಾವು ನಾಟ್ ಟಿಕ್ಕೆ ಇಡೋಣ. ಯಾಕೆ ಅಂತಂದರೆ ನಮಗೆ ಸ್ವೈಪ್ ಅಪ್ ಆ್ಯಂಡ್ ಡೌನ್ ಅಥವಾ ಡೌನ್ ಆ್ಯಂಡ್ ಅಪ್ಪಲ್ಲೇ ನಮಗೆಲ್ಲ ಸಿಗುತ್ತೆ, ಕ್ಯಾರೆಕ್ಟರ್, ವರ್ಡ್ ಅದೆಲ್ಲ. ಇದೇನು ಬೇಡ, ಬೇಕಾಗಿದ್ದವ್ರು ಆನ್ ಮಾಡ್ಬೋದು. Edit navigation options. Disabled. Reading. Heading. ಸೊ ನೆಕ್ಸ್ಟ್ ರೀಡಿಂಗ್ ಹೆಡಿಂಗ್ ಬಂದಿದೆ ಇಲ್ಲಿ. Ticked. Tick box. Read from top. ಸೊ ಈ ರೀಡ್ ಫ್ರಮ್ ಟಾಪ್ ನಮಗೆ ಬೇಡ. ಇದಕ್ಕೆ ಒಂದು ಜೆಸ್ಚರನ್ನು ಸೆಟ್ ಮಾಡೋಣ ನಂತರದಲ್ಲಿ. ಸೊ ಅದರಿಂದ ಇದನ್ನ ನಾಟ್ ಟಿಕ್ ಮಾಡೋಣ. Not ticked. Ticked. Tick box. Read from next item. ರೀಡ್ ಫ್ರಮ್ ನೆಕ್ಸ್ಟ್ ಐಟಮ್ ಇದನ್ನು ಕೂಡ ನಾಟ್ ಟಿಕ್ ಮಾಡೋಣ. ಯಾಕೆ ಅಂತಂದರೆ ಇದಕ್ಕೊಂದು ಜೆಸ್ಚರ್ ಸೆಟ್ ಮಾಡೋಣ ನಾವು. Not ticked. ಸೊ ಇದಕ್ಕೆ ನಾನು ಯಾವ್ಯಾವ ಜೆಸ್ಚರ್ ಸೆಟ್ ಮಾಡ್ತೀನಿ ಅಂತ ನಾನು ಜೆಸ್ಚರ್ಸ್ ಕಸ್ಟಮೈಸ್ ಮಾಡೋದು ನಿಮಗೆ ಗೊತ್ತಾಗುತ್ತೆ.
Ticked. Tick box. Copy last spoken phrase. ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್ ಇದಿರಲಿ, ಇದು ಏನಾದರೂ ಕಾಪಿ ಮಾಡೋದಕ್ಕೆ ಬೇಕಾಗುತ್ತೆ. Ticked. Tick box. Spell last spoken phrase. ಸ್ಪೆಲ್ ಲಾಸ್ಟ್ ಸ್ಪೋಕನ್ ಫ್ರೇಸ್ ಇದು ಕೂಡ ಇರಲಿ. Not ticked. Tick box. Repeat last spoken phrase. Not ticked. Not ticked. Tick box. Spoken language. Not ticked. Tick box. Verbosity. Not ticked. Tick box. Audio ducking. Not ticked. Tick box. Sound feedback. Not ticked. Tick box. Vibration special features. Heading. ಸೊ ಇದೆಲ್ಲ ನಾಟ್ ಟಿಕ್ ಆಗಿದೆ ಫ್ರೆಂಡ್ಸ್. ವೈಬ್ರೇಷನ್ ಫೀಡ್ಬ್ಯಾಕು, ಸೌಂಡ್ ಫೀಡ್ಬ್ಯಾಕು ಇದೆಲ್ಲ ಏನು ಬೇಕಾಗಲ್ಲ ನಮಗೆ. ಫ್ರೀಕ್ವೆಂಟಾಗಿ ಏನು ಯೂಸ್ ಮಾಡಲ್ಲ ಇದನ್ನ. Not ticked. Tick box. Screen search. ಸ್ಕ್ರೀನ್ ಸರ್ಚು ಕೂಡ ಇದಕ್ಕೂ ಒಂದು ಜೆಸ್ಚರ್ ಇರೋದ್ರಿಂದ ಇದು ಕೂಡ ನಾಟ್ ಟಿಕ್ ಮಾಡ್ಕೊಳ್ಳಿ. Ticked. Tick box. Hide or show screen. ಹೈಡ್ ಆರ್ ಶೋ ಸ್ಕ್ರೀನ್ ಇದು ಕೂಡ ಟಿಕ್ ಆಗಿರಲಿ. ಯಾಕೆ ಅಂತಂದರೆ ಆವಾಗ ನಾವು ಸ್ಕ್ರೀನ್ನ ಹೈಡು ಶೋ ಮಾಡ್ತಾ ಇರಬೇಕಾಗತ್ತೆ, ಅದಕ್ಕೋಸ್ಕರ. Ticked. Tick box. Voice commands. ವಾಯ್ಸ್ ಕಮೆಂಟ್ನ ನಾಟ್ ಟಿಕ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇದು ಆಲ್ರೆಡಿ ನಮಗೆ ಒಂದು ಜೆಸ್ಚರ್ ಇದೆ, ಇದಕ್ಕೆ ಡಿಫಾಲ್ಟಾಗಿ ಅವರೇ ಸ್ವೈಪ್ ರೈಟ್ ಆ್ಯಂಡ್ ಅಪ್ ಕೊಟ್ಟಿರೋದ್ರಿಂದ ಇದನ್ನು ನಾಟ್ ಟಿಕ್ ಮಾಡ್ತೀನಿ. Not ticked. Other. Heading. Ticked. Tick box. Talkback settings. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್. Ticked. Tick box. Text dash to dash speech settings. ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಇದೆರಡು ಕೂಡ ಟಿಕ್ ಆಗಿರಲಿ. ಸೊ ಈಗ ಬ್ಯಾಕ್ ಬರ್ತೀನಿ. Back. Customize menus. Customize talkback menu. ಸೊ ನೋಡಿ ಫ್ರೆಂಡ್ಸ್, ಈಗ ಕಸ್ಟಮೈಸ್ ಟಾಕ್ ಬ್ಯಾಕ್ ಮೆನ್ಯೂವಲ್ಲಿ ಇಷ್ಟೆಲ್ಲ ಚೇಂಜಸನ್ನು ಮಾಡಿದ್ದೀವಿ. ಈಗ ನಾನು ಟಾಕ್ ಬ್ಯಾಕ್ ಮೆನ್ಯೂ ತೊಗೊತೀನಿ, ನೋಡಿ ಏನೇನು ಬರುತ್ತೆ ಅಂತ. Talkback menu. Copy last spoken phrase. ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್. Spell last spoken phrase. Show screen. Talkback settings. Text dash to dash speech settings. Cancel button. ನೋಡಿ ಫ್ರೆಂಡ್ಸ್, ಇಷ್ಟೇ ಇರೋದು. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಜಾಸ್ತಿ ಆಪ್ಷನ್ಸ್ ಏನೂ ಇರಲ್ಲ. ನಾವು ಜಾಸ್ತಿ ಸ್ವೈಪ್ ಮಾಡಾಗತ್ತೆ ಕೂಡ ಇರಲ್ಲ ನಮಗೆ ಬೇಕಾಗಿರೋಂಥ ಆಪ್ಷನ್ಸ್ನ ಹುಡುಕೋದಕ್ಕೆ. ಸೊ ಈಗ ಕ್ಯಾನ್ಸಲ್ ಮಾಡ್ತೀನಿ. Customize menus. Customize talkback menu. ಸೊ ಈ ಟಾಕ್ ಬ್ಯಾಕ್ ಮೆನ್ಯೂಲಿ ನಿಮ್ಗೆ ಏನಾದರೂ ಈ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಇದೆಲ್ಲ ಬೇಡ ಅಂದರೆ ಅದನ್ನು ಕೂಡ ನೀವು ಆಫ್ ಮಾಡ್ಬೋದು. ಯಾಕೆಂದರೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸಲ್ಲೇ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಕೂಡ ಸಿಗುತ್ತೆ. ಬಟ್ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಕೆಲವೊಂದು ಸಲ ಸ್ಪೀಚ್ ಏನಾದರೂ ಸ್ಟಾಪ್ ಆಗಿಬಿಟ್ಟಾಗ ನಾವು ಟೆಕ್ಸ್ಟ್ ಟು ಸ್ಪೀಚ್ ಚೇಂಜ್ ಮಾಡೋದಕ್ಕೆ ಈಸಿಯಾಗಿ ಆಪ್ಷನ್ ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದನ್ನು ಕೂಡ ನಾನು ಆಫ್ ಮಾಡಿಬಿಡ್ತಾ ಇದ್ದೆ. ಈಗ ನೆಕ್ಸ್ಟು ಕಸ್ಟಮೈಸ್ ರೀಡಿಂಗ್ ಕಂಟ್ರೋಲ್ಸ್. ಇಲ್ಲಿ ನಾವು ಏನೇನು ಚೇಂಜಸನ್ನು ಮಾಡ್ಬೋದು ನಮಗೆ ಈಸಿ ಆಗೋದಕ್ಕೆ ಅಂತ ನೋಡೋಣ. Customize reading controls. ಸೊ ಇಲ್ಲಿ ನೋಡೋಣ ಫ್ರೆಂಡ್ಸ್, ಒಳಗೆ ಹೋಗ್ತೀನಿ. Customize reading controls. Navigate up button. Customize reading controls. Reading heading. ಇಲ್ಲಿ ನೀವು ಕ್ಯಾರೆಕ್ಟರು, ವರ್ಡು, ಲೈನು, ಪ್ಯಾರಾಗ್ರಾಫ್ ಇದೆಲ್ಲ ಟಿಕ್ ಆಗಿರಲಿ. ಬಟ್ ಸುಮಾರು ಜನ ಈ ಸ್ಪೀಚ್ ರೇಟು ಅವಾಗವಾಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರು ಸ್ಪೀಚ್ ರೇಟ್ನು ಕೂಡ ನಾಟ್ ಟಿಕ್ ಮಾಡ್ಬೋದು. ಆಮೇಲೆ ಸುಮಾರು ಜನ ಈ ಹೆಡ್ಡಿಂಗ್ಸ್, ಕಂಟ್ರೋಲ್ಸ್ ಮತ್ತು ಲಿಂಕ್ಸು ಇದೆಲ್ಲ ಏನು ಯೂಸ್ ಮಾಡಲ್ಲ. ಇದೆಲ್ಲ ಯೂಶ್ವಲಿ ನಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಇಂಟರ್ನೆಟ್ ಬ್ರೌಸ್ ಮಾಡೋ ಯೂಸ್ ಆಗುತ್ತೆ. ಸೊ ಇದೇನು ಸುಮಾರು ಜನ ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ಕೂಡ ನೀವು ನಾಟ್ ಟಿಕ್ ಮಾಡ್ಬೋದು. ಈಗ ತೋರಿಸ್ತೀನಿ ನಿಮಗೆ ನೋಡಿ. Reading heading. Ticked. Tick box. Characters. Ticked. Tick box. Words. Ticked. Tick box. Lines. Ticked. Tick box. Paragraphs. ಇವು ನಾಲ್ಕಂತೂ ನಮಗೆ ಓದೋದಕ್ಕೆ ಬೇಕಾಗತ್ತೆ. Ticked. Tick box. Headings. ಹೆಡ್ಡಿಂಗ್ಸ್ನ ನಾಟ್ ಟಿಕ್ ಮಾಡ್ತೀನಿ. Not ticked. Ticked. Tick box. Controls. Not ticked. ಇದು ನಾಟ್ ಟಿಕ್ ಆಯಿತು. Not ticked. Tick box. Links. ಲಿಂಕ್ಸು ಕೂಡ ನಾಟ್ ಟಿಕ್ ಇದೆ. Not ticked. Tick box. Landmarks. Not ticked. Tick box. Default navigation. Ticked. Tick box. Speech rate. Not ticked. Not ticked. Tick box. Verbosity. Not ticked. Not ticked. Special feat. Not ticked. Tick box. Hide screen. Not ticked. Tick box. Audio. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಕ್ಯಾರೆಕ್ಟರ್, ವರ್ಡ್, ಲೈನ್, ಪ್ಯಾರಾಗ್ರಾಫ್ ಬಿಟ್ಟು ಇನ್ನೆಲ್ಲ ನಾಟ್ ಟಿಕ್ ಮಾಡಿದ್ದೀನಿ. ಈಗ ನಾನು ಈ ನ್ಯಾವಿಗೇಷನ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಸ್ವೈಪ್ ಅಪ್ ಆ್ಯಂಡ್ ಡೌನ್ ಅಥವಾ ಡೌನ್ ಆ್ಯಂಡ್ ಅಪ್, ಆ ಜೆಸ್ಚರ್ನ ಮಾಡಿ ತೋರಿಸ್ತೀನಿ. Characters. Paragraph. Lines. Words. Character. Paragraph. Lines. Words. ನೋಡಿ ಇಷ್ಟು ಮಾತ್ರ ಬರ್ತಾ ಇದೆ, ಇನ್ನೇನು ಬರಲ್ಲ ನಿಮಗೆ. ಸೊ ಯಾರ್ಯಾರು ಈ ಹೆಡ್ಡಿಂಗ್ಸು ಮತ್ತು ಕಂಟ್ರೋಲ್ಸು, ಲಿಂಕ್ಸ್ನೆಲ್ಲ ಯೂಸ್ ಮಾಡಲು, ಸ್ಪೀಚ್ ರೇಟು ಅದೆಲ್ಲ, ಅವರೆಲ್ಲ ಅದನ್ನ ನಾಟ್ ಟಿಕ್ ಮಾಡಿ ಇಟ್ಕೊಂಡ್ಬಿಡಿ. ಆವಾಗ ನಿಮಗೆ ಇನ್ನೂ ಸ್ವಲ್ಪ ಹೆಡೇಕ್ ಕಡಿಮೆ ಆಗುತ್ತೆ. ಸುಮ್ಮನೆ ನಾವು ಈ ಜೆಸ್ಚರ್ ಪರ್ಫಾರ್ಮ್ ಮಾಡಿದಾಗ ಸುಮ್ಮನೆ ಅದೆಲ್ಲ ಅಡ್ಡಡ್ಡ ಬರೋದು ಅವಾಯ್ಡ್ ಆಗುತ್ತೆ. ಸೊ ಈಗ ನಾನು ಯೂಶ್ವಲಿ ಹೆಡ್ಡಿಂಗ್ಸು, ಕಂಟ್ರೋಲ್ಸು, ಸ್ಪೀಚ್ ರೇಟ್ ಯೂಸ್ ಮಾಡೋದ್ರಿಂದ ಅದನ್ನ ನಾನು ಟಿಕ್ ಮಾಡ್ತೀನಿ. ಈಗ ಮತ್ತೆ ಲಿಂಕ್ಸು ಮತ್ತು ಲ್ಯಾಂಡ್ ಮಾರ್ಕ್ಸ್ನೆಲ್ಲ ಟಿಕ್ ಮಾಡೋದಿಲ್ಲ. Ticked. ನೋಡಿ ಫ್ರೆಂಡ್ಸ್, ಈಗ Characters. Words. Lines. Paragraph. Headings. Controls. Speech rate. Characters. ನೋಡಿ ಈಗ ಇದಿಷ್ಟು ಬರುತ್ತೆ. ಸೊ ಸುಮಾರು ಜನ ಇಲ್ಲಿ ಡಿಫಾಲ್ಟ್ ಬರಲ್ವಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಡಿಫಾಲ್ಟ್ ಅವಶ್ಯಕತೆಯೂ ಇರಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನಿಮಗೆ ಲೆಫ್ಟು ರೈಟು ಯಾವಾಗಲೂ ಕೂಡ ಡಿಫಾಲ್ಟಲ್ಲೇ ಇರುತ್ತೆ ಅದು. ಸೊ ಅದರಿಂದ ಡಿಫಾಲ್ಟ್ ಅವಶ್ಯಕತೆ ಇರೋದಿಲ್ಲ.
ಬಟ್ ಡಿಫಾಲ್ಟ್ನ ಬೇಕು ಅಂತಂದರೆ ನಾವು ಇಲ್ಲಿ ಇಟ್ಕೊಬೋದು ನೋಡಿ ಇಲ್ಲಿ. Not ticked. Tick box. Default navigation. Read one item at a time. ನೋಡಿ ಲಿಂಕ್ಸ್ ಪಕ್ಕ ಏನು ಡಿಫಾಲ್ಟ್ ರೀಡ್ ಒನ್ ಐಟಮ್ಸ್ ಅಟ್ ಎ ಟೈಮ್ ಅಂತ ಬರುತ್ತೆ. ಇದನ್ನ ನೀವು ಟಿಕ್ ಮಾಡಿದ್ರೆ ಡಿಫಾಲ್ಟು ಕೂಡ ಸಿಗುತ್ತೆ ನಿಮಗೆ ರೀಡಿಂಗ್ ಕಂಟ್ರೋಲ್ಸ್ ಚೇಂಜ್ ಮಾಡಬೇಕಾದ್ರೆ. ಬಟ್ ಇದರ ಅವಶ್ಯಕತೆ ಏನು ಇರೋದಿಲ್ಲ ನಿಮಗೆ. ಸೊ ಇದನ್ನ ಸುಮ್ಮನೆ ಟಿಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಆ್ಯಡ್ ಆಗಿ ಸುಮ್ಮನೆ ತಲೆನೋವಾಗುತ್ತೆ ಬಿಟ್ಟರೆ ಇನ್ನೇನು ಪ್ರಯೋಜನ ಆಗಲ್ಲ. ಸೊ ಅದರಿಂದ ಇದೇನು ಚೆಕ್ ಮಾಡಬೇಡಿ. ಸೊ ನಿಮಗೆ ರೈಟು ಲೆಫ್ಟು ನೀವೇನು ಸ್ವೈಪ್ ಮಾಡ್ತೀರೋ ಅಲ್ಲಿ ನಿಮಗೆ ಡಿಫಾಲ್ಟೇ ಇರುತ್ತೆ. ಸೊ ಈಗ ರೀಡಿಂಗ್ ಕಂಟ್ರೋಲ್ಸು ಕೂಡ ನಾವು ಕಸ್ಟಮೈಸ್ ಮಾಡ್ಕೊಂಡಾಯಿತು. ಆಮೇಲೆ ಟಾಕ್ ಬ್ಯಾಕ್ ಮೆನ್ಯೂ ಕೂಡ ಕಸ್ಟಮೈಸ್ ಮಾಡ್ಕೊಂಡಾಯಿತು. ಈಗ ಜೆಸ್ಚರ್ಸಲ್ಲಿ ಯಾವ್ಯಾವ ರೀತಿ ಕಸ್ಟಮೈಸ್ ಮಾಡ್ಬೋದು ನಮ್ಗೆ ಈಸಿ ಆಗೋದಕ್ಕೆ ಅಂತ ನೋಡೋಣ. Back. But. Custom. Back. Talk back settings. Customize menus. Customize gestures. ಸೊ ಕಸ್ಟಮೈಸ್ ಜೆಸ್ಚರ್ಸ್ ಒಳಗೆ ನಾನು ಈಗ ಹೋಗ್ತೀನಿ. Customize gestures. Customize practice gestures. Reset gesture settings. ರೀಸೆಟ್ ಜೆಸ್ಚರ್ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನೀವೇನಾದರೂ ಜೆಸ್ಚರ್ಸಲ್ಲಿ ಏನೇನೋ ಸೆಟ್ಟಿಂಗ್ ಮಾಡಿ ಮಿಸ್ಟೇಕ್ ಆಗಿಬಿಟ್ಟಿದ್ರೆ ರೀಸೆಟ್ ಮಾಡಿಬಿಡಿ. ಆವಾಗ ಡಿಫಾಲ್ಟಾಗಿ ಟಾಕ್ ಬ್ಯಾಕ್ ಅವ್ರು ಏನೇನು ಜೆಸ್ಚರ್ ಕೊಟ್ಟಿದ್ರು ಆ ಪ್ರಕಾರ ರೀಸೆಟ್ ಆಗುತ್ತೆ. ಸೊ ಈಗ ನೋಡೋಣ. One finger, heading, swipe up, move navigation focus backwards, or adjust reading control up. ಸೊ ಇದು ಸ್ವೈಪ್ ಅಪ್ ಏನು ಚೇಂಜ್ ಮಾಡಬೇಡಿ, ಇದು ಹೀಗೆ ಇರಲಿ. ರೀಡಿಂಗ್ ಕಂಟ್ರೋಲ್ಸ್ ಇದು. Swipe down, move navigation focus forwards, or adjust reading control down. ಇದು ಕೂಡ ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಓದೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರು ನೆಕ್ಸ್ಟ್ ವರ್ಡು ಆ ಥರ. Swipe left, previous item. Swipe right, next item. ಸ್ವೈಪ್ ಲೆಫ್ಟ್ ಮತ್ತು ಸ್ವೈಪ್ ರೈಟ್ ನಿಮ್ಗೆ ಗೊತ್ತೇ ಇದೆ. ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಐಟಮು ಇದನ್ನು ಕೂಡ ಚೇಂಜ್ ಮಾಡಬೇಡಿ. One finger back dash and dash forth, heading. Swipe up then down, previous reading control. ಸ್ವೈಪ್ ಅಪ್ ಆ್ಯಂಡ್ ಡೌನ್ ನಿಮ್ಗೆ ಗೊತ್ತೇ ಇದೆ. ಇದು ಪ್ರೀವಿಯಸ್ ರೀಡಿಂಗ್ ಕಂಟ್ರೋಲು, ಕ್ಯಾರೆಕ್ಟರ್ ವರ್ಡ್ ಅದೆಲ್ಲ ಬರುತ್ತಲ್ಲ ಅದು. ಸ್ವೈಪ್ ಡೌನ್ ಆ್ಯಂಡ್ ಅಪ್ ಕೂಡ ಅದೇ. Swipe down then up, next reading control. ಸೊ ನೆಕ್ಸ್ಟ್ ರೀಡಿಂಗ್ ಕಂಟ್ರೋಲು. ನೆಕ್ಸ್ಟ್ ಜೆಸ್ಚರು Swipe left then right, scroll back. ಸ್ವೈಪ್ ಲೆಫ್ಟ್ ದೆನ್ ರೈಟ್, ಇದು ಸ್ಕ್ರೋಲ್ ಬ್ಯಾಕ್ ಅಂತ ಇದೆ. ಇದಕ್ಕೆ ನಾನು ಈ ಸ್ಟಾಪ್ ಸೌಂಡ್ ಫೀಡ್ಬ್ಯಾಕ್ ಅಂತ ಒಂದಿದೆಯಲ್ಲ ಅದನ್ನು ನಾನು ಸೆಟ್ ಮಾಡ್ತೀನಿ. ಆವಾಗ ನಾವು ಈ ಸ್ಪೋಕನ್ ಫೀಡ್ಬ್ಯಾಕ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. Swipe left then right, scroll back. Swipe overview. Notify, quick reading, read, pause or turn talk back sound on or off. ಸೊ ಟರ್ನ್ ಟಾಕ್ ಬ್ಯಾಕ್ ಸೌಂಡ್ ಆನ್ ಆರ್ ಆಫ್ ಇದನ್ನ ಸೆಟ್ ಮಾಡ್ತೀನಿ. Customize gestures. Swipe left then right, turn talk back sound on or off. ಈಗ ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ತೀನಿ. ಈಗ ಟಾಕ್ ಬ್ಯಾಕ್ ಸೌಂಡ್ ಆಫ್ ಆಗಿದೆ, ಏನು ಮಾತಾಡ್ತಾ ಇಲ್ಲ. ಮತ್ತೆ ಸ್ವೈಪ್ ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ತೀನಿ, ಆನ್ ಆಯ್ತು ಈಗ. Swipe left then right, turn talk back sound on or off. ಸೊ ಇದಾಯಿತು. ನೆಕ್ಸ್ಟ್ Swipe right then left, scroll forward. ರೈಟ್ ಆ್ಯಂಡ್ ಲೆಫ್ಟ್ ಇದು ಸ್ಕ್ರೋಲ್ ಫಾರ್ವರ್ಡ್ ಇದೆ, ಇದನ್ನ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. One finger angle, heading. Swipe up then left, home. ಸ್ವೈಪ್ ಅಪ್ ಆ್ಯಂಡ್ ಲೆಫ್ಟ್ ಹೋಮ್ ಇದೆ, ಇದು ಹೋಮ್ ಇರಲಿ. ಒಂದೊಂದು ಅಪ್ಲಿಕೇಶನಲ್ಲಿ ಒಂದೊಂದು ಸಲ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಹೋಮಿಗೆ ಬರಲ್ಲ. ಆ ಟೈಮಲ್ಲಿ ನಾವು ಈ ಜೆಸ್ಚರ್ ಯೂಸ್ ಮಾಡ್ಕೊಂಡು ಹೋಮಿಗೆ ಬರ್ಬೋದು. ಅದರಿಂದ ಇದು ಹೆಲ್ಪ್ ಆಗುತ್ತೆ. ಇದನ್ನ ಚೇಂಜ್ ಮಾಡಬೇಡಿ. Swipe up then right, open talkback menu. ಸ್ವೈಪ್ ಅಪ್ ಆ್ಯಂಡ್ ರೈಟ್ ಟಾಕ್ ಬ್ಯಾಕ್ ಮೆನ್ಯೂ ಇದಿರಲಿ. Swipe down then left, back. ಇದು ಕೂಡ ಇರಲಿ. ಸೊ ನಾನು ಇದನ್ನೇನು ಚೇಂಜ್ ಮಾಡಲ್ಲ. ಬ್ಯಾಕ್ ಬಟನ್ ಇದೆ, ಬಟ್ ಆದರೂ ನಾನು ಸುಮಾರು ಸಲ ಜೆಸ್ಚರ್ಸ್ನ ಯೂಸ್ ಮಾಡ್ತೀನಿ. ಹೋಮು ಮತ್ತು ಬ್ಯಾಕ್ ಏನಿದೆ ಇದಕ್ಕೆ ನೀವು ಫೋನಲ್ಲಿರೋಂಥ ಬಟನ್ಸೇ ಸಾಕು, ಇದಕ್ಕೇನು ಜೆಸ್ಚರ್ ಬೇಡ ಅಂದರೆ ನೀವು ಚೇಂಜ್ ಮಾಡಿಕೊಂಡು ಬೇರೆ ಆ್ಯಕ್ಷನ್ಸ್ನ ಇಟ್ಕೊಬೋದು ನಿಮ್ಗೆ ಯೂಸ್ ಆಗೋದು. ಸೊ ನಾನು ಇದನ್ನ ಯೂಸ್ ಮಾಡೋದ್ರಿಂದ ಇದನ್ನ ಹಾಗೆ ಬಿಡ್ತೀನಿ. ನೆಕ್ಸ್ಟ್ Swipe down then right, open talkback menu. ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಓಪನ್ ಟಾಕ್ ಬ್ಯಾಕ್ ಮೆನ್ಯೂ ಅಂತ ಇದೆ. ಸೊ ಇದೇನು ನಮ್ಗೆ ಯೂಸ್ ಆಗಲ್ಲ. ಯಾಕೆ ಅಂತಂದರೆ ಸ್ವೈಪ್ ಅಪ್ ಆ್ಯಂಡ್ ರೈಟಲ್ಲಿ ಆಲ್ರೆಡಿ ಟಾಕ್ ಬ್ಯಾಕ್ ಮೆನ್ಯೂ ಇದೆ. ಎರಡೆರಡು ಕಡೆ ಯಾಕೆ ಸುಮ್ಮನೆ ವೇಸ್ಟ್ ಅಲ್ವಾ? ಸೊ ಅದರಿಂದ ಈ ಜೆಸ್ಚರ್ ಫ್ರೀ ಆಯಿತು ನಮಗೆ. ಇದಕ್ಕೆ ನಾವು ಇನ್ನೊಂದು ಆ್ಯಕ್ಷನನ್ನು ಸೆಟ್ ಮಾಡೋಣ. ಏನಪ್ಪ ಅಂತಂದರೆ ನಾನು ಪೇಸ್ಟನ್ನ ಸೆಟ್ ಮಾಡ್ತೀನಿ. ಯಾಕೆ ಅಂತಂದರೆ ಪೇಸ್ಟ್ ನಾನು ಸುಮಾರು ಸಲ ಯೂಸ್ ಮಾಡೋದ್ರಿಂದ ಪೇಸ್ಟ್ ಸೆಟ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. Swipe down then right, open talkback menu. Swipe down then right. Scroll forward, system act, home, back, overview. Notify, quick reading, read from pause or turn top change menu ticked, previous, next reading, move text, starter, cut, paste. ಸೊ ಪೇಸ್ಟ್ ಸಿಕ್ಕಿದೆ ಫ್ರೆಂಡ್ಸ್. ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Customize gestures. Swipe down then right, paste. ಸೊ ಪೇಸ್ಟ್ ಅಂತ ಸೆಟ್ ಆಯ್ತಲ್ಲ. ಈಗ ಎಡಿಟ್ ಬಾಕ್ಸ್ ಓಪನ್ ಆಗಿರಬೇಕು. ಓಪನ್ ಆಗಿದ್ದಾಗ ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಮಾಡಿದ ತಕ್ಷಣ ಪೇಸ್ಟ್ ಆಗುತ್ತೆ. ಸೊ ಎಡಿಟ್ ಬಾಕ್ಸಲ್ಲಿ ಇಲ್ಲದೆ ಇದ್ದಾಗ ನೀವೇನಾದರೂ ಆ ಜೆಸ್ಚರ್ ಮಾಡಿದ್ರೆ Not editable. ನಾಟ್ ಎಡಿಟಬಲ್ ಅಂತ ಹೇಳುತ್ತೆ. ಇಲ್ಲಿ ಎಡಿಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತ. ಸೊ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ಯೂಶಲಿ ಹ್ಯಾಂಡ್ ಕ್ರಿಕೆಟ್ ಆಡೋರು ಸ್ಪೆಷಲಿ ನೀವು ಟೂರ್ನಮೆಂಟ್ ಎಲ್ಲ ಆಡ್ತಾ ಇರ್ತೀರಾ, ಯಾರೋ ID ತೊಗೊಂಡು ನೀವು ಎಡಿಟ್ ಬಾಕ್ಸ್ ಓಪನ್ ಮಾಡಿ ನೀವೇನು ಮಾಡಬೇಕಾಗಿಲ್ಲ. ಜಸ್ಟ್ ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಮಾಡಿದ ತಕ್ಷಣ ಪೇಸ್ಟ್ ಆಗುತ್ತೆ. ಅಥವಾ ಯಾವ್ದಾದ್ರು ಟೂರ್ನಮೆಂಟ್ ಜಾಯ್ನ್ ಆಗೋದಕ್ಕೆ ನೀವು ID ಕಾಪಿ ಮಾಡ್ಕೊಂಡೆಲ್ಲ ಪೇಸ್ಟ್ ಮಾಡ್ತೀರಲ್ಲ,
ಅವಾಗ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹ್ಯಾಂಡ್ ಕ್ರಿಕೆಟ್ ಆಡೋರೆ ಅಂತಲ್ಲ, ಬೇರೆಯವರು ಕೂಡ ನೀವೇನಾದರೂ ಕಾಪಿ ಲಾಸ್ಟ್ ಫ್ರೇಸ್ ಎಲ್ಲ ಮಾಡ್ತಾ ಇರ್ತೀರಲ್ಲ, ಸೊ ಕಾಪಿ ಮಾಡಿಕೊಂಡು ಎಡಿಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡೋದಕ್ಕೆ ಈ ಒಂದು ಜೆಸ್ಚರನ್ನು ನೀವು ಯೂಸ್ ಮಾಡ್ಬೋದು. ಸುಮ್ಮನೆ ನೀವು ಟಾಕ್ ಬ್ಯಾಕ್ ಮೆನ್ಯೂಗೆ ಹೋಗಿ ಅಲ್ಲಿ ಎಡಿಟ್ ಆಪ್ಷನ್ಸ್ಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡೋದಕ್ಕಿಂತ ಇದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ Swipe left and up, overview. ಸ್ವೈಪ್ ಲೆಫ್ಟ್ ಆ್ಯಂಡ್ ಅಪ್ ಓವರ್ ವ್ಯೂ ಅಂತ ಇದೆ. ಸೊ ಓವರ್ ವ್ಯೂ ನಾವು ಬಟನ್ ಮೂಲಕನೇ ಯೂಸ್ ಮಾಡ್ಬೋದು. ಆಮೇಲೆ ಜಾಸ್ತಿ ಫ್ರೀಕ್ವೆಂಟಾಗಿ ಏನು ನಾವು ಇದನ್ನ ಯೂಸ್ ಮಾಡಲ್ಲ. ಸೊ ಅದರಿಂದ ಈ ಜೆಸ್ಚರ್ ಬದಲು ನಾವು ಇಲ್ಲಿ ಇನ್ನೊಂದು ಜೆಸ್ಚರನ್ನು ಸೆಟ್ ಮಾಡೋಣ. ಅದೇನಪ್ಪ ಅಂತಂದರೆ Swipe left and up. Focus on first item on screen. Scroll. Assist. Home. Back. Ticked. Notifications. The quick set. Reading. Read from next item. ರೀಡ್ ಫ್ರಮ್ ನೆಕ್ಸ್ಟ್ ಐಟಮ್ ಇದನ್ನು ಸೆಟ್ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಯಾಕೆ ಅಂತಂದರೆ ನಾವು ರೀಡ್ ಫ್ರಮ್ ನೆಕ್ಸ್ಟ್ ಐಟಮು ಮತ್ತು ರೀಡ್ ಫ್ರಮ್ ಟಾಪ್ ಎರಡನ್ನೂ ಕೂಡ ಟಾಕ್ ಬ್ಯಾಕ್ ಮೆನ್ಯೂವಿಂದ ತೆಗೆದಾಕಿರೋದ್ರಿಂದ ಕೆಲವೊಂದು ಸಲ ಯಾವಾಗಾದರೂ ನಮಗೆ ಕಂಟಿನ್ಯೂಸ್ ರೀಡಿಂಗ್ ಬೇಕು ಅಂತಂದರೆ ಇದು ಈ ಆಪ್ಷನ್ ಬೇಕಾಗ್ಬೋದು ನಮಗೆ. ಅದರಿಂದ ರೀಡ್ ಫ್ರಮ್ ನೆಕ್ಸ್ಟ್ ಐಟಮ್ ಅನ್ನೋದನ್ನ ಇಟ್ಕೊಳ್ಳೋಣ. Customize gestures. Swipe left and up. Read from next item. ಸೊ ರೀಡ್ ಫ್ರಮ್ ನೆಕ್ಸ್ಟ್ ಐಟಮು ಮತ್ತು ರೀಡ್ ಫ್ರಮ್ ಟಾಪ್ ಎರಡೂ ಕೂಡ ಆಲ್ಮೋಸ್ಟ್ ಒಂದೇ ಥರ ಫಂಕ್ಷನ್ನು. ರೀಡ್ ಫ್ರಮ್ ಟಾಪು ಅಂತಂದರೆ ಫುಲ್ ಟಾಪಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೀಡ್ ಫ್ರಮ್ ನೆಕ್ಸ್ಟ್ ಐಟಮ್ ಅಂತಂದರೆ ನಮ್ಮ ಫೋಕಸ್ ಈಗ ಎಲ್ಲಿದೆ ಅಲ್ಲಿಂದ ನೆಕ್ಸ್ಟ್ ಓದ್ಕೊಂಡು ಹೋಗುತ್ತೆ. ಸೊ ಯೂಶ್ವಲಿ ಈಗ ನಮ್ಮ ಫೋಕಸ್ ಎಲ್ಲವರೆಗೂ ತಂದಿದ್ದೀವೋ ಅಲ್ಲಿಂದ ನಾವು ಆಲ್ರೆಡಿ ಓದ್ಕೊಂಡು ಬಂದಿರೋದ್ರಿಂದ ರೀಡ್ ಫ್ರಮ್ ಟಾಪ್ ಏನು ನಮಗೆ ಬೇಕಾಗಲ್ಲ, ರೀಡ್ ಫ್ರಮ್ ನೆಕ್ಸ್ಟ್ ಐಟಮ್ ಇಟ್ಕೊಂಡ್ರೆ ಸಾಕು. ಸೊ ಸ್ವೈಪ್ ಲೆಫ್ಟ್ ಆ್ಯಂಡ್ ಅಪ್ಗೆ ನಾವು ಈ ಜೆಸ್ಚರನ್ನು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ. Swipe left and down. Screen search. ಸ್ವೈಪ್ ಲೆಫ್ಟ್ ಆ್ಯಂಡ್ ಡೌನ್ ಸ್ಕ್ರೀನ್ ಸರ್ಚ್ ಇದು ಇರಲಿ. ನಿಮ್ಗೆ ಇದೇನಾದರೂ ಬೇಡ ಅಂತಂದರೆ ಬೇರೆ ಏನಾದರೂ ಆ್ಯಕ್ಷನನ್ನು ನೀವು ಇಟ್ಕೊಬೋದು. ನಾನು ಸ್ಕ್ರೀನ್ ಸರ್ಚ್ ಇಟ್ಕೊತೀನಿ, ಕೆಲವೊಂದು ಸಲ ಬೇಕಾಗ್ಬೋದು ಅಂತ. Swipe right and up. Start voice command. ರೈಟ್ ಆ್ಯಂಡ್ ಅಪ್ ಸ್ಟಾರ್ಟ್ ವಾಯ್ಸ್ ಕಮ್ಯಾಂಡ್ ಇದು ಕೂಡ ಇರಲಿ. Swipe right and down. Notifications. ರೈಟ್ ಆ್ಯಂಡ್ ಡೌನ್ ನೋಟಿಫಿಕೇಶನ್ ಇದು ಕೂಡ ಇರಲಿ. Fingerprint gestures. Heading. ಸೊ ಇದಾದಮೇಲೆ ಫಿಂಗರ್ ಪ್ರಿಂಟು ಜೆಸ್ಚರ್ಸ್. ಸೊ ಈ ಫಿಂಗರ್ ಪ್ರಿಂಟ್ ಜೆಸ್ಚರ್ಸ್ ಏನು ವರ್ಕ್ ಆಗೋದಿಲ್ಲ ಸರಿಯಾಗಿ. ಸೊ ಅದರಿಂದ ನಾನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ನಮ್ಮ ಟಾಕ್ ಬ್ಯಾಕ್ನ ಇನ್ನೂ ಸುಲಭವಾಗಿ ಯೂಸ್ ಮಾಡೋದಕ್ಕೆ ಏನೇನು ಜೆಸ್ಚರ್ಸನ್ನು ಚೇಂಜ್ ಮಾಡ್ಬೋದು, ಆಮೇಲೆ ರೀಡಿಂಗ್ ಕಂಟ್ರೋಲ್ಸಲ್ಲಿ ಏನೇನು ನಾವು ಕಸ್ಟಮೈಸ್ ಮಾಡ್ಕೊಬೋದು ಅಂತ. ಈಗ ಹೊಸ ಟಾಕ್ ಬ್ಯಾಕಲ್ಲಿ ಆಗ್ತಾ ಇರೋಂಥ ಪ್ರಾಬ್ಲಮ್ಸ್ ಮತ್ತು ಅದಕ್ಕೆ ಪಾಸಿಬಲ್ ಸೊಲ್ಯೂಷನ್ಸನ್ನು ನಾವು ನೋಡೋಣ. ಸೊ ಸುಮಾರು ಜನಕ್ಕೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಈ ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡಿದಾಗಿಂದ ವಾಲ್ಯೂಮ್ ಕೀಸ್ ಅಪ್ ಆ್ಯಂಡ್ ಡೌನ್ ಹೋಲ್ಡ್ ಮಾಡೋ ಮೂಲಕ ಏನು ಟಾಕ್ ಬ್ಯಾಕ್ ಆನ್ ಮತ್ತು ಆಫ್ ಆಗುತ್ತೆ, ಅದು ಆಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ. ಅದು ಆ್ಯಕ್ಚುಲಿ ಆಗ್ತಾ ಇದೆ ಫ್ರೆಂಡ್ಸ್. ಬಟ್ ಏನು ಅಂತಂದರೆ ಮೊದಲು ನಾವು ಟಾಕ್ ಬ್ಯಾಕ್ನ ಒಂದು 2-3 ಸೆಕೆಂಡ್ಗಳ ಕಾಲ ವಾಲ್ಯೂಮ್ ಕೀಸನ್ನು ಹೋಲ್ಡ್ ಮಾಡೋದ್ರಿಂದ ಅದು ಆಫ್ ಆನ್ ಆಗ್ತಾ ಇತ್ತು. ಬಟ್ ಈಗ ಸ್ವಲ್ಪ ಲಾಂಗ್ ಟೈಮ್ ಆಗುತ್ತೆ, ಒಂದು 5-6 ಸೆಕೆಂಡ್ ಕಾಲ ಅಥವಾ 8-10 ಸೆಕೆಂಡ್ ಕೂಡ ಆಗ್ಬೋದು. ಸೊ ವಾಲ್ಯೂಮ್ ಕೀನ ಲಾಂಗ್ ಟೈಮ್ ಹೋಲ್ಡ್ ಮಾಡಿ, ಆವಾಗ ಖಂಡಿತವಾಗ್ಲೂ ಅದು ಆಫ್ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರನೇ ತೋರಿಸ್ತೀನಿ ನೋಡಿ. ಈಗ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಹೋಲ್ಡ್ ಮಾಡ್ತೀನಿ ನೋಡಿ, ಇಷ್ಟೊತ್ತಾಯಿತು ಫ್ರೆಂಡ್ಸ್ ಅದು. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅದು. ಈಗ ಮತ್ತೆ ಅಪ್ ಆ್ಯಂಡ್ ಡೌನ್ ಕೀ ಹೋಲ್ಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಈಗ ಆನ್ ಆಯಿತು. ಸೊ ಇದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಅನಿಸುತ್ತೆ. ತುಂಬ ಲೇಟಾಗಿ ಆಗ್ತಾ ಇರೋದ್ರಿಂದ ಆಗ್ತಾ ಇಲ್ಲ ಅಂತ ಅನಿಸ್ಬೋದೇನೋ. ಬೇಗ ನೀವು ಬಿಟ್ಬಿಡ್ತಾ ಇರೋ ಅನಿಸುತ್ತೆ ವಾಲ್ಯೂಮ್ ಕೀಸ್ನ. ಸೊ ಅದನ್ನ ಸ್ವಲ್ಪ ಲಾಂಗ್ ಟೈಮ್ ಹೋಲ್ಡ್ ಮಾಡಿ, ಅದು ಆಫ್ ಆನ್ ಅಂತ ಹೇಳೋವರೆಗೂ. ಸೊ ಕೆಲವೊಂದು ಫೋನಲ್ಲಿ ಎಷ್ಟೇ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರು ಕೂಡ ಆಫ್ ಅಥವಾ ಆನ್ ಆಗ್ತಾ ಇಲ್ಲ ಅಂತಂದರೆ ಅದು ಮೋಸ್ಟ್ಲಿ ಟಾಕ್ ಬ್ಯಾಕ್ ಬಗ್ಗೆ ಇರ್ಬೋದು. ನಾವು ಟಾಕ್ ಬ್ಯಾಕ್ಗೆ ಅದನ್ನ ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ ಎರಡನೇ ಪ್ರಾಬ್ಲಮ್ ಅಂತಂದರೆ ಕೆಲವೊಂದು ಸಲ ರೈಟು ಅಥವಾ ಲೆಫ್ಟ್ ಸ್ವೈಪ್ ಮಾಡಬೇಕಾದ್ರೆ ನೋ ನೆಕ್ಸ್ಟ್ ಹೆಡಿಂಗ್, ನೋ ನೆಕ್ಸ್ಟ್ ಲಿಂಕ್ ಅಥವಾ ನೋ ನೆಕ್ಸ್ಟ್ ಕಂಟ್ರೋಲ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ನ್ಯಾವಿಗೇಷನಲ್ಲಿ ನಾವು ಕಂಟ್ರೋಲ್ಸ್ ಅಥವಾ ಲಿಂಕ್ಸ್ ಏನು ಸೆಟ್ ಮಾಡಿರಲ್ಲ. ಆಮೇಲೆ ಈ ಲೆಫ್ಟು ರೈಟ್ಗೆ ಮತ್ತು ಈ ಹೆಡ್ಡಿಂಗ್ಸ್ಗೆಲ್ಲ ಏನು ಸಂಬಂಧನೇ ಇಲ್ಲ. ಯಾಕೆ ಅಂತಂದರೆ ಅದು ಯಾವಾಗಲೂ ಡಿಫಾಲ್ಟಲ್ಲೇ ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಬಟ್ ಆದರೂ ಕೂಡ ಕೆಲವೊಂದು ಸಲ ಈ ಥರ ಹೇಳ್ತಾ ಇರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ ಒಂದು ಸಲ ಸ್ಕ್ರೀನ್ ಸೆಂಟ್ರಲ್ಲಿ ಟಚ್ ಮಾಡಿ, ಯಾವುದಾದ್ರು ಒಂದು ಆಪ್ಷನ್ ಟಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನೀವು ರೈಟ್ ಅಥವಾ ಲೆಫ್ಟ್ ಸ್ವೈಪ್ ಮಾಡಿ, ಆ ಟೈಮಲ್ಲಿ ಕರೆಕ್ಟಾಗಿ ಮತ್ತೆ ನೆಕ್ಸ್ಟ್ ಐಟಮ್ ಪ್ರೀವಿಯಸ್ ಐಟಮ್ ಹೋಗುತ್ತೆ. ಸೊ ಇದು ಕೆಲವೊಂದು ಸಲ ಆಗುತ್ತೆ ನನ್ನ ಹತ್ರನೂ ಕೂಡ. ಸೊ ಇದಕ್ಕೆ ಇದು ಒಂದು ಪಾಸಿಬಲ್ ಸೊಲ್ಯೂಷನ್. ಸ್ಕ್ರೀನ್ ಸೆಂಟ್ರಲ್ಲಿ ಒಂದು ಸಲ ಟಚ್ ಮಾಡಿ, ಆದರೂ ಆಗಲಿಲ್ಲ ಅಂತಂದರೆ ಒಂದು ಸಲ ಸ್ವೈಪ್ ಡೌನ್ ಮಾಡಿಬಿಟ್ಟು ಸ್ಕ್ರೀನ್ ಸೆಂಟ್ರಲ್ಲಿ ಟಚ್ ಮಾಡಿ ರೈಟ್ ಸ್ವೈಪ್ ಮಾಡಿ, ಆವಾಗ ನಿಮಗೆ ಆ್ಯಸ್ ಯೂಶ್ವಲ್ ನ್ಯಾವಿಗೇಷನ್ ಆಗುತ್ತೆ. ಇನ್ನೊಂದು ಎಲ್ಲರೂ ಕಂಪ್ಲೇಂಟ್ ಮಾಡ್ತಿರೋದು ಏನಪ್ಪ ಅಂತಂದರೆ ಬ್ಯಾಕ್, ಹೋಮ್ ಅಥವಾ ಓವರ್ ವ್ಯೂ ಪ್ರೆಸ್ ಮಾಡಿದ್ರೆ ನ್ಯಾವಿಗೇಷನ್ ಬಾರ್ ಅಂತ ಹೇಳ್ತಾ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ನಾನು ಈಗ HiQ MP3 ರೆಕಾರ್ಡ್ರಲ್ಲಿ ಇದ್ದೀನಿ. ಈಗ ಬ್ಯಾಕ್ ಪ್ರೆಸ್ ಮಾಡ್ತೀನಿ ನೋಡಿ. ಬ್ಯಾಕ್ ಬಟನ್ ನ್ಯಾವಿಗೇಷನ್ ಬಾರ್ ನೋಡಿ, ಬ್ಯಾಕ್ ನ್ಯಾವಿಗೇಷನ್ ಬಾರ್ ಅಂತ ಹೇಳ್ತು. ಈಗ ಮತ್ತೆ ಬ್ಯಾಕ್ ಪ್ರೆಸ್ ಮಾಡ್ತೀನಿ. ಬ್ಯಾಕ್ ಬಟನ್ ನೋಡಿ, ಈಗ ಬ್ಯಾಕ್ ಬಟನ್ ನ್ಯಾವಿಗೇಷನ್ ಬಾರ್ ಅಂತ ಹೇಳಲ್ಲ. ಮತ್ತೆ ಹೋಮ್ ಪ್ರೆಸ್ ಮಾಡ್ತೀನಿ. ಹೋಮ್ ಬಟನ್ ಬರೀ ಹೋಮ್ ಬಟನ್ ಅಂತ ಹೇಳುತ್ತೆ. ಈಗ ಮತ್ತೆ HiQ MP3 ರೆಕಾರ್ಡ್ರಲ್ಲಿ ಏನಾದರೂ ಒಂದು ಆಪ್ಷನ್ ಟಚ್ ಮಾಡ್ತೀನಿ. ಪಾಸ್ ಬಟನ್ I-Q
ನೋಡಿ ಪಾಸ್ ಹೈಕ್ಯೂ ಅಂತ ಹೇಳ್ತಾ ಇದೆ. ಮತ್ತೆ ಈಗ ಪಾಸ್ ಟಚ್ ಮಾಡ್ತೀನಿ. Pause button. ಸೊ ಇದು ಯಾಕಪ್ಪ ಈ ಥರ ಆಗುತ್ತೆ ಅಂತಂದರೆ, ಬ್ಯಾಕ್ ಏನು ಪ್ರೆಸ್ ಮಾಡ್ತೀರಾ, ಬ್ಯಾಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಟಾಕ್ ಬ್ಯಾಕು ನಿಮಗೆ ಅದು ನ್ಯಾವಿಗೇಷನ್ ಬಾರ್ ಹತ್ರ ಬಂದಿದ್ದೀರಾ ಅಂತ ಹೇಳೋದು ಅದು ಫಸ್ಟ್ ಟೈಮ್ ನೀವು ಟಚ್ ಮಾಡಿದಾಗ. ಸೊ ನೋಡಿ ಈಗ Back button navigation bar. ಸೊ ನೋಡಿ ಈಗ ಬ್ಯಾಕ್ ಬಟನ್ ಟಚ್ ಮಾಡಿದ ತಕ್ಷಣ ನೀವು ಬ್ಯಾಕ್ ಹತ್ರ ಬಂದಿದ್ದೀರಾ, ನ್ಯಾವಿಗೇಷನ್ ಬಟನ್ಸ್ ಹತ್ರ ಬಂದಿದ್ದೀರಾ ಅಂತ ಹೇಳೋದು. ಸೊ ಅದೇ ರೀತಿ ಮತ್ತೆ ನಾನು Pause button I-Q. HiQMP3 ರೆಕಾರ್ಡರ್ ಒಳಗಡೆ ಏನೇ ಆಪ್ಷನ್ ಟಚ್ ಮಾಡಿದ್ರು ಕೂಡ ನೀವೀಗ ನ್ಯಾವಿಗೇಷನ್ ಬಾರಿಂದ ಮತ್ತೆ HiQ ಒಳಗಡೆ ಬಂದಿದ್ದೀರಾ ಅಂತ ಅದು ಪಾಸ್ HiQ ಅಂತ ಹೇಳುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ಫೀಚರ್ ಅಂತ ಹೇಳ್ಬೋದು, ಹೊಸ ಫೀಚರ್ ಇದು. ಬಟ್ ಇದೇನು ಅಷ್ಟೊಂದು ಯೂಸ್ ಆಗಲ್ಲ, ಬಟ್ ಇದನ್ನ ಆಫ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಈಗ ಅದೇ ಥರ ನಾನು ಮೇಲೆ ಟೈಮ್ ಟಚ್ ಮಾಡಿದ್ರೆ 3:52 p.m. System UI. ನೋಡಿ 3:52 PM ಅಂತ ಟೈಮ್ ಹೇಳ್ಬಿಟ್ಟು ಸಿಸ್ಟಮ್ UI ಅಂತ ಹೇಳುತ್ತೆ. ಅಂತಂದರೆ ಅದು ಸಿಸ್ಟಮ್ ಯೂಸರ್ ಇಂಟರ್ಫೇಸ್ನ ಆಪ್ಷನ್ ಇದು ಅಂತ. 3:53. ಅದೇ ನೋಡಿ ಇನ್ನೊಂದು ಸಲ ಟಚ್ ಮಾಡಿದಾಗ ಅದು ಏನು ಹೇಳಲ್ಲ ಅವಾಗ, ಯಾಕೆ ಅಂತಂದರೆ ನಾವು ಆಲ್ರೆಡಿ ಅದೇ ಆಪ್ಷನ್ಸ್ ಒಳಗಡೆ ಇರ್ತೀವಿ. ಸೊ ಇದೇನು ಕನ್ಫ್ಯೂಸ್ ಆಗಬೇಡಿ, ಇದೇನು ಅಂಥ ಪ್ರಾಬ್ಲಮ್ ಅಲ್ಲ. ಅದೇ ರೀತಿ ನೀವು ವಾಟ್ಸಪ್ಪಲ್ಲಿ ಇದ್ದಾಗ ಬ್ಯಾಕ್ ಪ್ರೆಸ್ ಮಾಡಿದಾಗ ಬ್ಯಾಕ್ ನ್ಯಾವಿಗೇಷನ್ ಅಂತ ಹೇಳುತ್ತೆ ಫಸ್ಟ್ ಟೈಮು. ಮತ್ತು ನೀವು ವಾಟ್ಸಪ್ ಒಳಗಡೆ ಯಾವುದೇ ಆಪ್ಷನ್, ಫಾರ್ ಎಕ್ಸಾಂಪಲ್ ವಾಯ್ಸ್ ಮೆಸೇಜ್ ಪ್ಲೇ ಬಟನ್ ಪ್ರೆಸ್ ಮಾಡಿದಾಗ ಪ್ಲೇ ಬಟನ್ ವಾಟ್ಸ್ಯಾಪ್ ಅಂತ ಹೇಳುತ್ತೆ. ಸೊ ನ್ಯಾವಿಗೇಷನ್ ಬಾರಿಂದ ಮತ್ತೆ ನೀವು ವಾಟ್ಸಪ್ ಒಳಗಡೆ ಬಂದಿದ್ದೀರಾ ಅಂತ ಒಂದು ಹಿಂಟ್ ಅದು ನಿಮಗೆ. ಓಕೆ, ಇದ್ರ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ಕೆಲವರು ಕಂಪ್ಲೇಂಟ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಯೂಟ್ಯೂಬ್ ವಿಡಿಯೋ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ 01, 02, 03 ಅಂತ ಇದು 6 ಸ್ಲೈಡರ್ ಪ್ರೋಗ್ರೆಸ್ ಬಾರ್ ಅನೌನ್ಸ್ ಮಾಡ್ತಾ ಇರುತ್ತೆ ಅಂತ. ಸೊ ಆ ಥರ ಆಗುತ್ತೆ ಫ್ರೆಂಡ್ಸ್, ಹೌದು. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಫೋಕಸನ್ನು ಸಿ ಕಂಟ್ರೋಲಿಂದ ಬೇರೆ ಕಡೆ ಇಡಬೇಕು. ಅಂತಂದರೆ ಪಾಸ್ ಬಟನ್ ಮೇಲೇನೋ ಅಥವಾ ಬ್ಯಾಕ್ ಬಟನ್ ಮೇಲೇನೋ ಒಂದ್ಸಲ ಟಚ್ ಮಾಡಿಬಿಟ್ರೆ ಅದು ಹೇಳೋದಿಲ್ಲ. ಈ ಲೇಟೆಸ್ಟ್ ಟಾಕ್ ಬ್ಯಾಕಲ್ಲಿ ಒಂದು ಏನಪ್ಪ ಅಂತಂದರೆ ಫೀಚರ್ ಆ್ಯಡ್ ಮಾಡಿರೋದವರು, ಏನೇ ಪ್ರೋಗ್ರೆಸ್ ಬಾರ್ ಇದ್ರೂ ಕೂಡ ಅದನ್ನ ಅದು ಅನೌನ್ಸ್ ಮಾಡ್ತಾ ಇರುತ್ತೆ, ಈ ಸಿ ಕಂಟ್ರೋಲು ಅಥವಾ ಬೇರೆ ಯಾವುದೇ ಥರದ ಒಂದು ಪ್ರೋಗ್ರೆಸ್ಗಳು. ಇದು ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಹ್ಯಾಂಡ್ ಕ್ರಿಕೆಟಲ್ಲಿ ಯಾರು ಗೊತ್ತಿರ್ಬೋದು ನಿಮಗೆಲ್ಲ, ಹ್ಯಾಂಡ್ ಕ್ರಿಕೆಟ್ ಆಡ್ತಿರ್ತೀರ, ಅಲ್ಲಿ ನೀವು ಯಾರಿಗಾದ್ರೂ ರಿಕ್ವೆಸ್ಟ್ ಕಳಿಸಿದಾಗ ಈ ಸೆಕೆಂಡ್ಸ್ ಏನು ಓಡ್ತಾ ಇರುತ್ತೆ, 2 ಮಿನಿಟ್ಸ್ ಟೈಮ್ ಇರುತ್ತಲ್ಲ, 120 ಸೆಕೆಂಡಿಂದ 1ವರೆಗೂ ಅದು ಓಡ್ತಾ ಇರುತ್ತೆ. ಸೊ ಮೊದಲು ನಾವು ಏನು ಮಾಡ್ತಾಯಿದ್ವಿ, ಒಂದು ಸಲ ಲೆಫ್ಟಿಗೆ ಸ್ವೈಪ್ ಮಾಡಿ ಮತ್ತೆ ರೈಟಿಗೆ ಸ್ವೈಪ್ ಮಾಡಿಕೊಂಡು ಅವಾಗ ನೋಡ್ಕೊತಾ ಇರಬೇಕಾಗಿತ್ತು ಜಾಯ್ನ್ ಆದ್ರೆ ಇಲ್ವಾ ಅಂತ. ಬಟ್ ಇದರಲ್ಲಿ ಆ ಥರ ಇಲ್ಲ. ಹೊಸ ಟಾಕ್ ಬೇಕಾಗಿ ನೀವು ಅಪ್ಡೇಟ್ ಆದರೆ ಜಸ್ಟು ಅಲ್ಲೇನು ಸೆಕೆಂಡ್ಸ್ ಓಡ್ತಾ ಇರುತ್ತೆ ಅದ್ರ ಮೇಲೆ ನಿಮ್ಮ ಫೋಕಸ್ ಇಟ್ಟು ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಯಿತು. ಅದು 114 ಸೆಕೆಂಡ್ಸ್, 113 ಸೆಕೆಂಡ್ಸ್, 112 ಸೆಕೆಂಡ್ಸ್ ಅಂತ ಈ ರೀತಿ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ರೂಮ್ ಅವ್ರು ಜಾಯ್ನ್ ಆದ ತಕ್ಷಣ ಆ ಅನೌನ್ಸ್ಮೆಂಟು ಸ್ಟಾಪ್ ಮಾಡುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಜಾಯ್ನ್ ಆದರು ಅಂತ. ಸೊ ಈ ರೀತಿ ಪ್ರೋಗ್ರೆಸ್ ಬಾರ್ ಅನೌನ್ಸ್ ಮಾಡೋದು ನಮಗೆ ಒಂದು ಕಡೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಇದೇನು ಅಂಥ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ತೀನಿ. ಇನ್ನೊಂದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಅಂತಂದರೆ, ಈ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್, ವರ್ಡ್ ಬೈ ವರ್ಡ್ ಇದೆಲ್ಲ ನಮಗೇನು ಚೇಂಜ್ ಮಾಡ್ಕೊತೀವಿ ನ್ಯಾವಿಗೇಷನ್ನು, ಅದು ಕಷ್ಟ ಆಗ್ತಾ ಇದೆ ಅಂತ. ಹೌದು ಫ್ರೆಂಡ್ಸ್, ಅರ್ಥ ಆಗುತ್ತೆ ನಮಗೆ. ಯಾಕೆ ಅಂತಂದರೆ ಹಳೆ ಟಾಕ್ ಬ್ಯಾಕಲ್ಲಿ ಒಂಥರ ಇತ್ತು, ಸೊ ಅದಕ್ಕೆಲ್ಲ ನಾವು ಹೊಂದ್ಕೊಂಡ್ಬಿಟ್ಟಿದ್ವಿ. ಸೊ ಈಗ ಹೊಸದು ಬಂದ ತಕ್ಷಣ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಯೂಸ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪ ದಿನ ಕಷ್ಟ ಅನಿಸುತ್ತೆ. ಬಟ್ ಆಮೇಲೆ ಇದಕ್ಕೆ ಹೊಂದ್ಕೊಂಡ್ಮೇಲೆ ಇದೇನು ಕಷ್ಟ ಅನ್ಸೋದಿಲ್ಲ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಯಾವುದೇ ಒಂದು ಹೊಸದು ಬಂದರೂ ಕೂಡ ನಾವು ಹಳೇದನ್ನ ಮಿಸ್ ಮಾಡ್ಕೊಳ್ಳೋದು ಕಾಮನ್ನು. ಬಟ್ ಹೊಸದಕ್ಕೆ ಅಭ್ಯಾಸ ಆದ ನಂತರ ಹಳೇದು ನಮಗೆ ಮರ್ತೇ ಹೋಗುತ್ತೆ, ಹೊಸದಕ್ಕೆ ನಾವು ಸಂಪೂರ್ಣವಾಗಿ ಹೊಂದ್ಕೊಂಡ್ಬಿಡ್ತೀವಿ. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್ ಅಂತ ನಾವು ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಜಸ್ಟ್ ನೀವು ಸ್ಕ್ರೀನ್ ಮೇಲೆ ಫಿಂಗರ್ ಇಟ್ಟು ಫಿಂಗರ್ ಎತ್ತಂಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಬೇಗ. ಅಂದರೆ ಸಕ್ ಸಕ್ ಅಂತ ಮಾಡಬೇಕು ನೀವು, ಸಕ್ ಸಕ್ ಅಪ್ ಡೌನ್. ಆ ರೀತಿ ಮಾಡಿದ್ರೆ ನಿಮಗೆ ಅದು ವರ್ಕ್ ಆಗಲ್ಲ. ಒಂದೇ ಮೂವಲ್ಲಿ ನೀವು ಸ್ವೈಪ್ ಅಪ್ ಆ್ಯಂಡ್ ಡೌನ್, ಈಗ ಹೇಗೆ ನೀವು ಅಪ್ ಆ್ಯಂಡ್ ರೈಟ್, ಡೌನ್ ಆ್ಯಂಡ್ ರೈಟ್ ಆ ಥರ ಎಲ್ಲ ಮಾಡ್ತೀರಾ, ಅದೇ ಥರ ಅಪ್ ಆ್ಯಂಡ್ ಡೌನ್ ಅಥವಾ ಡೌನ್ ಆ್ಯಂಡ್ ಅಪ್ ಮಾಡಬೇಕು. ನೋಡಿ Controls, headings, paragraph, words. ನೋಡಿ, ಸೊ ಈಗ Characters, words. ವರ್ಡ್ಸಲ್ಲಿ ಇದ್ದೀನಿ. ಈಗ ನಾನು ಓದಬೇಕು ಅಂತಂದರೆ ಇದನ್ನ ಸ್ವೈಪ್ ಡೌನ್ ಮಾಡಬೇಕು. Pause, stop. ನೋಡಿ ಪಾಸ್, ಸ್ಟಾಪ್ ಅಂತೆಲ್ಲ ಅದು ಓದುತ್ತೆ. ಅದೇ ನಾನು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಓದಬೇಕು ಅಂತಂದರೆ ಮತ್ತೆ ಅಪ್ ಆ್ಯಂಡ್ ಡೌನ್. Characters. ಈಗ ಒಂದು ಫಿಂಗರಿಂದ ಅಪ್ ಅಥವಾ ಡೌನ್. Capital P, A, U, S, E, echo. ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮೊದಲು ಏನಾಗ್ತಾ ಇತ್ತು, ನಾವು ಸ್ವೈಪ್ ಅಪ್ ಅಥವಾ ಡೌನ್ ಮಾಡ್ತಾ ಇದ್ವಿ. ಕ್ಯಾರೆಕ್ಟರ್ ಓದಬೇಕು ಅಂತಂದರೆ ಕ್ಯಾರೆಕ್ಟ್ರಿಗೆ ನಿಲ್ಸ್ಕೊಂಡು ಮತ್ತೆ ರೈಟ್ ಅಥವಾ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ವಿ. ಮತ್ತೆ ನಾವು ನಾರ್ಮಲ್ ನ್ಯಾವಿಗೇಷನ್ ಬೇಕು ಅಂತಂದರೆ ಡಿಫಾಲ್ಟ್ ಇಡ್ತಾ ಇದ್ವಿ. ಸೊ ಈಗ ತುಂಬಾ ಈಸಿ ಮಾಡಿದ್ದಾರೆ ಇದು. ಈಗ ನಾನು ಕ್ಯಾರೆಕ್ಟರ್ ನಿಲ್ಲಿಸಿರೋದ್ರಿಂದ ಇದು ನಾನು ನೆಕ್ಸ್ಟ್ ಚೇಂಜ್ ಮಾಡೋವರೆಗೂ ಸ್ವೈಪ್ ಅಪ್ ಅಥವಾ ಡೌನ್ ಇದು ಕ್ಯಾರೆಕ್ಟ್ರಲ್ಲೇ ಇರುತ್ತೆ. ಸೊ ನಾನು ವರ್ಡ್ಗೆ ಬೇಕಾದಾಗ ಮತ್ತೆ ವರ್ಡ್ಗೆ ಇಟ್ಕೊಬೋದು. ಸೊ ಇದು ಆ್ಯಕ್ಚುಲಿ ಒಳ್ಳೆ ಫೀಚರೇ. ಇದಕ್ಕೆ ಜಸ್ಟ್ ನೀವು ಹೊಂದ್ಕೊಬೇಕಷ್ಟೇ. ಅದೇ ಏನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಆಮೇಲೆ ಎಲ್ಲ ತುಂಬ ಸುಲಭ ಅಂತ ಏನೋ ಒಂದು ಹೇಳ್ತಾರಲ್ಲ. ಸೊ ಆ ಥರ ಎಲ್ಲ ನಾವು ಕಲಿಬೇಕಷ್ಟೇ. ಕಲ್ತಾದ್ಮೇಲೆ ಎಲ್ಲ ಕೂಡ ಸುಲಭನೇ ಫ್ರೆಂಡ್ಸ್. ಆಮೇಲೆ ಇನ್ನೊಂದು, ಈ ಸೌಂಡ್ ಫೀಡ್ಬ್ಯಾಕಲ್ಲಿ ಹೋಗಿ ನೀವು ಈ 25% ಆಫ್ ಟಾಕ್ ಬ್ಯಾಕ್ ವಾಲ್ಯೂಮ್ ಅಂತ ಇದೆಯಲ್ಲ, ಅದನ್ನ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಸೌಂಡ್ ಫೀಡ್ಬ್ಯಾಕ್ ಏನು ತುಂಬ ಜೋರಾಗಿ ಬೇಕಾಗೋದಿಲ್ಲ. ಆಮೇಲೆ ಏನು ಈ ರೀಸೆಂಟ್ ಆಂಡ್ರಾಯ್ಡ್ 11 ಅಪ್ಡೇಟ್ ಆದಮೇಲೆ
ಸುಮಾರು ಜನಕ್ಕೆ ವಾಟ್ಸಪ್ಪಲ್ಲಿ ಟಾಕ್ ಟಾಕ್ ಅನ್ನೋ ಒಂದು ಸೌಂಡ್ ಬರುತ್ತೆ. ಸೌಂಡ್ ವಾಲ್ಯೂಮ್ನ ನೀವು ಕಡಿಮೆ ಇಟ್ಕೊಂಡ್ರೆ ಆ ಸೌಂಡು ಕೂಡ ಕಡಿಮೆ ಬರುತ್ತೆ. ಸೊ ನೀವು ಅದನ್ನ ಜಾಸ್ತಿ ಇಟ್ಕೊಂಡ್ರೆ ಅದು ಡಿಫಾಲ್ಟಾಗಿ ಮ್ಯಾಚ್ ಮೀಡಿಯಾ ವಾಲ್ಯೂಮ್ ಇರುತ್ತೆ. ಸೊ ಆ ಥರ ಇಟ್ಕೊಂಡ್ರೆ ಜಾಸ್ತಿ ಬರುತ್ತೆ ಸೌಂಡ್. ಅದರಿಂದ ಅದನ್ನ 25% ಆಫ್ ದಿ ಮೀಡಿಯಾ ವಾಲ್ಯೂಮ್ ಅಂತ ಇರುತ್ತೆ. ಆ ಥರ ನೀವು ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಹೊಸ ಟಾಕ್ ಬ್ಯಾಕು ಸ್ವಲ್ಪ ಲೇಟಾಗಿ ರೆಸ್ಪಾಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ಸ್ವೈಪ್ ಮಾಡಬೇಕಾದ್ರೆ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪ್ ಹೆಸರು ಹೇಳುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಈ ಹಾಟ್ಸ್ಪಾಟ್ ಆನ್ ಆಫ್ ಅಥವಾ ಡೇಟಾ ಆನ್ ಆಫ್ ಈ ಕ್ವಿಕ್ ಸೆಟ್ಟಿಂಗಲ್ಲಿ ಆಪ್ಷನ್ಸ್ ಎಲ್ಲ ಹೋದಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ಓದುತ್ತೆ. ಈ ಥರ ಎಲ್ಲ ಕಂಪ್ಲೇಂಟ್ಸನ್ನು ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನಿಮ್ಮ ಫೋನ್ನ ಒಂದು ಸಲ ರೀಸ್ಟಾರ್ಟ್ ಮಾಡಿ. ಫೋನ್ನ ರೀಸ್ಟಾರ್ಟ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಫಾಸ್ಟಾಗಿ ಟಾಕ್ ಬ್ಯಾಕ್ ವರ್ಕ್ ಆಗುತ್ತೆ. ಸೊ ಇದು ನನಗೂ ಕೂಡ ಆಗಿದೆ ಕೆಲವೊಂದು ಸಲ. ಸೊ ಈ ಫೋನ್ನ ರೀಸ್ಟಾರ್ಟ್ ಮಾಡೋದು ಈ ಟಾಕ್ ಬ್ಯಾಕ್ ಸೊಲ್ಯೂಷನ್ ಒಂದೇ ಅಂತಲ್ಲ, ಒಟ್ಟು ಫೋನ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಅಟ್ಲೀಸ್ಟ್ ನೀವು 2 ದಿನಕ್ಕೊಂದ್ಸಲ 1 ದಿನಕ್ಕೊಂದ್ಸಲ ನೆನೆಸ್ಕೊಂಡು ಅದನ್ನ ರೀಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದು 2 ನಿಮಿಷ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ. ಅಥವಾ ನೈಟು ಯಾವತ್ತಾದ್ರೂ ನೀವು ಒಂದಿನ ಮಲಗಬೇಕಾದ್ರೆ ಆಫ್ ಮಾಡಿ ಇಟ್ಬಿಡಿ, ಬೆಳಗ್ಗೆವರೆಗೂ ಅದು ರೆಸ್ಟ್ ತೊಗೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಫೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಇಲ್ಲಿ ಟಾಕ್ ಬ್ಯಾಕ್ ಯಾವಾಗಾದರೂ ಈ ಥರ ನಿಮಗೆ ಸ್ಲೋ ರೆಸ್ಪಾನ್ಸ್ ಮಾಡ್ತಾಯಿದೆ ಅಂತ ಅನಿಸಿದಾಗ ಒಂದು ಸಲ ರೀಸ್ಟಾರ್ಟ್ ಮಾಡಿ. ಇದು ಕೂಡ ವರ್ಕ್ ಆಗುವಂಥ ಒಂದು ಸೊಲ್ಯೂಷನ್. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಮತ್ತು ಅದಕ್ಕೆ ಪಾಸಿಬಲ್ ಸೊಲ್ಯೂಷನ್ಸ್ ಆಯಿತು. ಇದರಲ್ಲಿ ಒಂದು ತುಂಬಾ ಇರಿಟೇಟ್ ಮಾಡೋವಂಥ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವುದು ಸೊಲ್ಯೂಷನ್ ಕೂಡ ಇಲ್ಲ. ಏನಪ್ಪ ಅಂತಂದರೆ, ಈಗ ವಾಟ್ಸಪ್ಪಲ್ಲಿ ನಾವು ವಾಯ್ಸ್ ಮೆಸೇಜ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ವಾಯ್ಸ್ ಮೆಸೇಜ್ ಬಂದರೆ ಲಿಸ್ಟ್ ಐಟಮ್ನ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ತುಂಬಾ ಇರಿಟೇಟಿಂಗು. ಸೊ ಇದೊಂದು ಪ್ರಾಬ್ಲಮ್ಮು ಸೊಲ್ಯೂಷನ್ ಇಲ್ಲ, ಇದು ಬಗ್. ಇದನ್ನ ಟಾಕ್ ಬ್ಯಾಕ್ಗೆ ನಾವೆಲ್ಲ ರಿಪೋರ್ಟ್ ಮಾಡೋ ಮೂಲಕ ಇದನ್ನ ಸರಿ ಮಾಡಿಸೋಣ. ಅದು ಬಿಟ್ಟು ಇನ್ನೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಏನಾದರೂ ನಿಮಗೆ ತೊಂದರೆ ಇದ್ದರೆ ಖಂಡಿತವಾಗ್ಲೂ ನೀವು ಗ್ರೂಪಲ್ಲಿ ಕೇಳ್ಬೋದು, ನಾವು ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋಣ. ಸೊ ಹಿಂದಿನ ಈ ಟ್ವಿಟರಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ, ಲೈಕ್ ಮಾಡಬೇಕು. ಸೊ ಇತ್ತೀಚೆಗೆ ನೀವೆಲ್ಲ ತುಂಬ ಕಡಿಮೆ ಲೈಕ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಮಗೂ ಕೂಡ ಪ್ರತಿದಿನ ಟ್ವಿಟರಲ್ಲಿ ಮಾಡಬೇಕು ಅಂತಂದರೆ ಆ ಒಂದು ಝೀಲ್ ಇರೋದಿಲ್ಲ. ನೀವು ಗಮನಿಸಿರ್ಬೋದು, ನಾವು ಮೊದಲು ಪ್ರತಿದಿನ ಟ್ವಿಟರಲ್ಸನ್ನು ಹಾಕ್ತಾ ಇದ್ವಿ, ಬಟ್ ಈಗ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀವಿ. ಯಾಕೆ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಎಡಿಟಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವೆಲ್ಲ ಎನರ್ಜಿ ತುಂಬಿದ್ರೇ ಅದು ಮಾಡೋಕ್ಕಾಗತ್ತೆ. ಸೊ ನೀವು ಹೆಚ್ಚು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಾಮೆಂಟ್ಸ್ ಮಾಡಿಲ್ಲ ಅಂತಂದರೆ, ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂತಂದರೆ ಏನಾಗುತ್ತೆ, ಟ್ಯುಟೋರಿಯಲ್ಸ್ ಎಲ್ಲ ರೆಡಿ ಇರುತ್ತೆ, ಅದನ್ನ ಬೆಳಗ್ಗೆ ಎದ್ದು ಎಡಿಟಿಂಗ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗೋದೆ ಬೆಳಗ್ಗೆ, ಅದಕ್ಕೆ ನಾವೇ ಟೈಮ್ ಮಾಡ್ಕೊಬೇಕು ಬೇಗ ಎದ್ದು. ಸೊ ಬೆಳಗ್ಗೆ ಎಚ್ಚರಿಕೆ ಆದರೂ ಕೂಡ ನಾಳೆ ಮಾಡೋಣ ಬಿಡೋ ಅನ್ನೋಂಥ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದ್ರೆ, ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಮಾಡಲೇಬೇಕು ಅನ್ನೋಂಥ ಒಂದು ಝೀಲ್ ಬರೋದ್ರಿಂದ ನಮಗೆ ಒಂದು ಉತ್ಸಾಹ ಬರುತ್ತೆ. ನಾವು ಬೆಳಗ್ಗೆ ಎದ್ದು ಬೇಗ ಎಡಿಟಿಂಗ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಿ. ನಾವೇನೂ ಕೇಳ್ತಾ ಇಲ್ಲ, ಜಸ್ಟ್ ಲೈಕ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ ಅಷ್ಟು ಮಾತ್ರ ಕೇಳ್ತಾ ಇದ್ದೀವಿ. ನೋಡಿ, ನಿಮಗೆ ಮಾಡ್ಬೋದು ಅನ್ಸಿದ್ರೆ ಇದನ್ನು ಮಾಡಿ. ಇಷ್ಟನ್ನು ಹೇಳ್ತಾ ಇಂದಿನ ಟ್ವಿಟರಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನ ಒಂದು ಹೊಸ ಟ್ವಿಟರಲ್ಲೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.